Hello, friends. I welcome you to the third part of the lesson. Everything I need to know I learned in the forest. Subheading: Rights of Nature on the Global Stage. ಜಾಗತಿಕವಾಗಿ ಪ್ರಕೃತಿಯ ಹಕ್ಕುಗಳು. ಸೊ ಈ ಸಬ್ ಹೆಡ್ಡಿಂಗ್ ಫುಲ್ಲು ಜಾಗತಿಕವಾಗಿ ಪ್ರಕೃತಿಯ ಹಕ್ಕುಗಳು ಬಗ್ಗೆನೇ ಮಾತಾಡ್ತಾರೆ. ವೆನ್ ನೇಚರ್ ಈಸ್ ಎ ಟೀಚರ್, ಪ್ರಕೃತಿ ಏನಾದ್ರು ಕಲಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ವಿ ಕ್ರಿಯೇಟ್ ವಿತ್ ಹರ್, ನಾವು ಅದ್ರ ಜೊತೆ ಪಾರ್ಟ್ ಆಫ್ ಕ್ರಿಯೇಷನ್ ಪ್ರೋಸೆಸ್ ಆಗಿರ್ತೀವಿ. ವಿ ರೆಕಗ್ನೈಸ್ ಹರ್ ಏಜೆನ್ಸಿ ಆ್ಯಂಡ್ ಹರ್ ರೈಟ್ಸ್, ನಾವು ಅವಳನ್ನ ಒಂದು ಸಂಸ್ಥೆಯಾಗಿ ಮತ್ತು ಅವಳ ಒಂದು ಹಕ್ಕುಗಳನ್ನ ಗುರುತಿಸ್ತೀವಿ. ಬಿಕಾಸ್ ವಿ ಆರ್ ಪಾರ್ಟ್ ವಿತ್ ಹರ್ ಇನ್ ಕ್ರಿಯೇಷನ್ ಪ್ರೋಸೆಸ್. ದಟ್ ಈಸ್ ವೈ it is significant that Ecuador has recognized the rights of nature in its constitution. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಹೇಗೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳ್ತೀವೋ, ಅದೇ ಥರ ಇವರು ರೈಟ್ಸ್ ಆಫ್ ನೇಚರ್ ಅನ್ನೋದನ್ನು ಅವ್ರ ಕಾನ್ಸ್ಟಿಟ್ಯೂಷನಲ್ಲಿ ಹಾಕ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಈಕ್ವೆಡಾರ್ನ ಆ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಪ್ರಕೃತಿಯ ಹಕ್ಕುಗಳ ಬಗ್ಗೆ ಅದು ಒಂದು ಗಮನಾರ್ಹವಾದದ್ದು. In April 2011, the United Nations General Assembly, ಸೊ 2011ನೇ ಇಸ್ವಿ ಏಪ್ರಿಲಲ್ಲಿ ನಡೆದಂತಹ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನಿದೆ, ಸೊ ಆ ಜನರಲ್ ಅಸೆಂಬ್ಲಿನಲ್ಲಿ ಇನ್ಸ್ಪೈರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಈಕ್ವೆಡಾರ್, ಸೊ ಈಕ್ವೆಡಾರ್ನಲ್ಲಿ ಏನು ಹಾಕ್ಕೊಂಡಿದ್ದರು ರೈಟ್ಸ್ ಆಫ್ ಇದು ನೇಚರು, ಅದರಿಂದ ಇನ್ಸ್ಪೈರ್ ಆಗಿ and the Universal Declaration of the Rights of Mother Earth initiated by Bolivia. ಸೊ ಬೊಲಿವಿಯಾ ಅನ್ನೋ ಕಂಟ್ರಿ ಯೂನಿವರ್ಸಲ್ ಡಿಕ್ಲರೇಷನ್, ಒಂದು ಡಿಕ್ಲರೇಷನ್ ಹೊರಡಿಸುತ್ತೆ ರೈಟ್ಸ್ ಆಫ್ ಮದರ್ ಅರ್ತ್ ಅಂತ. ಸೊ ಇವೆರಡರಿಂದ ಇನ್ಸ್ಪೈರ್ಡ್ ಆಗಿ ಈ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನು ಮಾಡ್ತು, ಆರ್ಗನೈಸ್ಡ್ ಎ ಕಾನ್ಫರೆನ್ಸ್ ಆನ್ ಹಾರ್ಮನಿ ವಿತ್ ನೇಚರ್, ಅವರೊಂದು ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ರು. ಏನದು ಹಾರ್ಮನಿ ವಿತ್ ನೇಚರ್? ಸೊ ಹಾರ್ಮನಿ ವಿತ್ ನೇಚರ್ ಅಂದರೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಅಂತ, ಅಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್. ಸೊ ಅರ್ತ್ ಡೇ ಅಂತ ಒಂದು ಯಾವತ್ತು ಮಾಡ್ತಾರಲ್ಲ, ಸೊ ಆ ಅರ್ತ್ ಡೇ ಸೆಲೆಬ್ರೇಷನ್ಸಲ್ಲಿ ಪ್ರಕೃತಿಯೊಂದಿಗೆ ಸಾಮರಸ್ಯ ಅನ್ನೋದ್ರ ಕುರಿತು ಒಂದು ಸಮಾವೇಶನೂ ಇತ್ತು. Much of the discussion during that conference was centered on ways to transform systems based on domination of people over nature, men over women, and rich over poor, into the new systems based on the partnership. ಸೊ ಈ ಚರ್ಚೆ ಏನು ಮಾಡ್ತಿದ್ರು, ಸೊ ಅವರು ಇಲ್ಲಿ ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂದರೆ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್. ಸೊ ಈ ಜನಗಳು ಈ ನಮ್ಮ ಪರಿಸರ ಏನಿದೆ ಸೊ ಅದ್ರ ಮೇಲೆ ಪ್ರಾಬಲ್ಯ ತೋರ್ತಾ ಇದ್ದಾರೆ. ಮೆನ್ ಓವರ್ ವುಮನ್, ಸೊ ಮೆನ್ ಈಸ್ ಆಲ್ವೇಸ್ ಡಾಮಿನೇಟಿಂಗ್ ವುಮನ್ ಆ್ಯಂಡ್ ರಿಚ್ ಈಸ್ ಆಲ್ವೇಸ್ ಡಾಮಿನೇಟಿಂಗ್ ಪೋರ್. ಸೊ ಈ ಥರದ್ದೊಂದು ಕಾನ್ಸೆಪ್ಟ್ ಇದೆ. ಈ ಥರ ಕಾನ್ಸೆಪ್ಟನ್ನ ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ಲೆಟ್ ಅಸ್ ಸಿ ಹೇಗೆ ಹೊರಟಿದ್ದಾರೆ ನೋಡೋಣ. ದ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್, ಸೊ ಒಂದು ಇದೆಲ್ಲ ಆದಮೇಲೆ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಹಾರ್ಮನಿ ವಿತ್ ನೇಚರ್ ಅಂತ, ಸೊ ಏನು ಪರಿಸರದೊಂದಿಗೆ ಸಾಮರಸ್ಯ ಅಂತ ಒಂದು ರಿಪೋರ್ಟ್ ಬರುತ್ತೆ, ಇಶ್ಯೂಡ್ ಇನ್ ಕಂಜಂಕ್ಷನ್ ವಿತ್ ದ ಕಾನ್ಫರೆನ್ಸ್. ಸೊ ಈ ಕಾನ್ಫರೆನ್ಸ್ ಆದಮೇಲೆ ಬಂದಂತಹ ಈ ರಿಪೋರ್ಟು ಎಲಾಬರೇಟ್ಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್. ಸೊ ಇದೇನು ಹೇಳುತ್ತೆ, ನಾವುಗಳು ಪ್ರಕೃತಿ ಜೊತೆ ಮತ್ತೆ ಬಾಂಧವ್ಯನ ಬೆಸಿಬೇಕು ಅಂತ ಹೇಳುತ್ತೆ, ಅದನ್ನ ಮಹತ್ವನ ವಿವರಿಸುತ್ತೆ. ಅಲ್ಟಿಮೇಟ್ಲಿ ಕೊನೆಯದಾಗಿ ಎನ್ವಿರಾನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್, ಸೊ ಈ ಪರಿಸರನ ಹಾಳು ಮಾಡ್ತಕ್ಕಂತಹ ಮನೋಭಾವ ಏನಿದೆ ಅಥವಾ ನಮ್ಮ ಕೃತ್ಯಗಳೇನಿದೆ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್. ಸೊ ಯಾಕದಾಯಿತು? ಬಿಕಾಸ್ ಇಟ್ ಇಸ್ ದ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನ್ ಇನ್ಸಪರೇಬಲ್ ಪಾರ್ಟ್ ಆಫ್ ನೇಚರ್. ಸೊ ನಾವು ಅರ್ಥ ಮಾಡ್ಕೋತಿಲ್ಲ, ನಾವು ನೇಚರು ಎರಡು ಒಂದೇ. ಸೊ ನಾವಿದ್ದಲೇ ನೇಚರ್ ಇರಲ್ಲ, ನೇಚರ್ ಇಲ್ಲದೆ ನಾವಿರಲ್ಲ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲದೇ ಇರೋದ್ರಿಂದ ಸೊ ಈ ಎನ್ವಿರಾನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಬರ್ತಾ ಇದೆ ಅಂತ ಅದರಲ್ಲಿ ಹೇಳಿದ್ದಾರೆ. ಆ್ಯಂಡ್ ದಟ್ ವಿ ಕೆನಾಟ್ ಡ್ಯಾಮೇಜ್ ಇಟ್ ವಿತೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಸ್. ಸೊ ನಾವು ಅದನ್ನು ಡ್ಯಾಮೇಜ್ ಮಾಡಿದ್ರೆ ನಮ್ಮನ್ನು ಡ್ಯಾಮೇಜ್ ಮಾಡ್ದಂಗೆ, ನಮ್ಮನ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಅದನ್ನು ಡ್ಯಾಮೇಜ್ ಮಾಡ್ದಂಗೆ. ಸೊ ಹಾಗಾಗಿ
ವಿ ಶುಡ್ ರೀಕನೆಕ್ಟ್ ವಿತ್ ನೇಚರ್ ಅಂತ. ಸೊ ದೇ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಆಲ್ ಆಫ್ ಅಸ್ ಟು ರೀಕನೆಕ್ಟ್ ವಿತ್ ನೇಚರ್. ಸಪರೇಟಿಸಮ್, ಪ್ರತ್ಯೇಕತಾವಾದ, ಈಸ್ ಇಂಡೀಡ್ ಎಟ್ ದ ರೂಟ್ ಆಫ್ ಡಿಸ್ಹಾರ್ಮನಿ. ಸೊ ಅದರದ್ದು ಮೂಲ ಎಲ್ಲಿದೆ ಅಂತಂದರೆ ಅಸಾಮರಸ್ಯ ಏನಿದೆ ವಿತ್ ನೇಚರ್. ಸೊ ಪ್ರಕೃತಿಯೊಂದಿಗೆ ಅಸಾಮರಸ್ಯನೇ ಒಂದು ಪ್ರತ್ಯೇಕತಾವಾದ. ಯಾಕೆಂದರೆ ನಾವು ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ಹಾಗಾಗಿ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಸಪ್ರೇಟಿಸಮ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ನೇಚರ್ ಆ್ಯಂಡ್ ಪೀಪಲ್. ಸೊ ಪ್ರಕೃತಿ ಮತ್ತು ಜನರ ಮೇಲಿನ ಹಿಂಸಾಚಾರಕ್ಕೂ ಇದು ಕಾರಣ ಆಗುತ್ತೆ. ಸೊ ಹಾಗಾಗಿ ಪ್ರತ್ಯೇಕತಾವಾದದ ಮೂಲ ಏನಪ್ಪ ಅಂದರೆ ಪ್ರಕೃತಿಯೊಂದಿಗಿನ ಅಸಾಮರಸ್ಯ. As the prominent South African environmentalist Cormac Cullinan points out, apartheid means separateness. ಸೊ ದಕ್ಷಿಣ ಆಫ್ರಿಕಾದ ಒಬ್ಬ ಪ್ರಮುಖ ಪರಿಸರವಾದಿಯಾಗಿರ್ತಕ್ಕಂತಹ ಕಾರ್ಮಕ್ ಕುಲಿನನ್ ಅವರು ಅಬ್ಸರ್ವ್ ಮಾಡಿದಂಗೆ ಅಪಾರ್ಥೈಡ್ ವರ್ಣಭೇದ ನೀತಿ ಮೀನ್ಸ್ ಅಂದರೆ ಸಪರೇಟೆಡ್ನೆಸ್, ಪ್ರತ್ಯೇಕತೆ. ಸೊ ವರ್ಣಭೇದ ನೀತಿ ಅಂದರೂ ಅದೇ, ಪ್ರತ್ಯೇಕತೆ ಅಂದರೂ ಅದೇ ಅನ್ನೋ ರೀತಿ ಇವರು ಹೇಳ್ತಾರೆ. ದ ವರ್ಲ್ಡ್ ಜಾಯಿನ್ ದ ಆ್ಯಂಟಿ ಅಪಾರ್ಥೈಡ್ ಮೂವ್ಮೆಂಟ್. ಸೊ ಈ ಪ್ರಪಂಚನೇ ಸೋಫಾರ್ ಈ ಬಣ್ಣದ ಮೇಲೆ ಜನಗಳನ್ನ ಹಿಂಸೆ ಮಾಡೋದಾಗಲಿ ಅಥವಾ ಪ್ರತ್ಯೇಕವಾಗಿ ನೋಡೋದಾಗಲಿ, ಸೊ ಅದ್ರದ್ದು ಆಗಬಾರ್ದು ಅಂತ ಹೇಳಿ ಹೋಲ್ ವರ್ಲ್ಡ್ ಜಾಯಿನ್ ದಟ್ ಮೂವ್ಮೆಂಟ್. ವರ್ಣಭೇದ ನೀತಿನ ಅಳಿಸ್ಲಿಕ್ಕಾಗಿ ಸೊ ಈ ಪ್ರಪಂಚನೇ ಸೇರ್ಕೋತು. ಟು ಎಂಡ್ ದ ವೈಲೆಂಟ್ ಸಪ್ರೇಷನ್ ಆಫ್ ಪೀಪಲ್ ಆನ್ ದ ಬೇಸಿಸ್ ಆಫ್ ಕಲರ್. ಸೊ ಕಲರ್ ಬೇಸ್ಡ್ ಪೀಪಲ್ನ ಸಪ್ರೇಟ್ ಮಾಡೋಕ್ಕೆ ಇವಾಗ ಸಾಧ್ಯ ಇಲ್ಲ. ಸೊ ಆ ರೀತಿಯ ಒಂದು ಆಂದೋಲನ ಇಡೀ ಪ್ರಪಂಚನೇ ಸಪೋರ್ಟ್ ಮಾಡ್ತು. ಅಪಾರ್ಥೈಡ್ ಇನ್ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್. ಅಂದರೆ ಇದು ಯಾರೂ ಕೇಳ್ಕೊಂಡಿದ್ದಲ್ಲ, ಇದೊಂದು ಆಗೋಯ್ತು. ವೆರಿ ಬ್ಯಾಡ್ ಥಿಂಗ್ ಬಟ್ ಹ್ಯಾಪನ್. ಟುಡೇ, ಈ ದಿನದಲ್ಲಿ, ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪಾರ್ಥೈಡ್. ಸೊ ಇಷ್ಟೊತ್ತು ನಾವು ವರ್ಣಭೇದ ನೀತಿ ಅದ್ರ ವಿರುದ್ಧ ಹೋರಾಡಿ ಎಲ್ಲ ಆಯಿತು. ಈಗ ಅದಕ್ಕಿಂತ ಅಗಲವಾದ, ಅದಕ್ಕಿಂತ ಆಳವಾದ ಒಂದು ವರ್ಣಭೇದ ನೀತಿ ಇದೆ, ಅನೆಕೋ ಅಪಾರ್ಥೈಡ್. ಸೊ ಇದಕ್ಕೆ ನಾವು ಏನಂತ ಹೇಳ್ಬೋದು, ಪರಿಸರದ ವರ್ಣಭೇದ ನೀತಿ ಅಂತ ಅಂದ್ಕೊಳ್ಳೋಣ. ಬೇಸ್ಡ್ ಆನ್ ದ ಇಲ್ಯೂಷನ್ ಆಫ್, ಏನಕ್ಕಿದಾಯಿತು, ಒಂದು ಭ್ರಮೆ ಇದೆ ಯಾರ ಮೇಲೆ, ಸಪ್ರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್. ಸೊ ಇದು ಏನು ಭ್ರಮೆ ಇದೆ, ನೇಚರೇ ಬೇರೆ, ಹ್ಯೂಮನ್ನೇ ಬೇರೆ ಅನ್ನೋದು. ಸೊ ಅದು ಈಸ್ ದ ಎಕೋ ಅಪಾರ್ಥೈಡ್. ಸೊ ಅದೇ ಒಂದು ನಮ್ಮ ಇವಾಗಿನ ವರ್ಣಭೇದ ನೀತಿ. ಅದು ಎಲ್ಲಿದೆ, ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಆ್ಯಂಡ್ ಲೈವ್ಸ್. ಸೊ ನಮ್ಮ ಮೈಂಡಲ್ಲಿ ಮತ್ತು ನಮ್ಮ ಬಾಳ್ವೆನಲ್ಲಿ ಸೊ ನಮಗೊಂದು ಭ್ರಮೆ ಏನಿದೆ ಅದೇ ಇವಾಗ ಎಕೋ ಅಪಾರ್ಥೈಡ್. ಸೊ ಅದನ್ನು ನಾವು ಇವತ್ತು ಹೊಡೆದಾಡಬೇಕಾದಂಥ ಪರಿಸ್ಥಿತಿ ಇದೆ.